ಸಂವಿಧಾನದ ರಕ್ಷಕರು ಅಂತ ಬಿಂಬಿಸಿಕೊಳ್ಳುವಂತಹ ಮಿಸ್ಟರ್ ರಾಹುಲ್ ಗಾಂಧಿ ಅವರು ಹೊರ ದೇಶದಲ್ಲಿ ಕೂತು ಮತ್ತೆ ದೇಶದ ವಿರುದ್ಧ ಮಾತುಗಳನ್ನು ಆಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಮುಖ್ಯಮಂತ್ರಿ ಗಾದಿಗೋಸ್ಕರ ಒಂದು ಕಾದಾಟ ನಡೀತಿದ್ರೆ ಹೈಕಮಾಂಡ್ನಲ್ಲಿ ಕಾಂಗ್ರೆಸ್ನಲ್ಲಿ ಒಂದು ಆಧಿಪತ್ಯವನ್ನು ಸ್ಥಾಪನೆ ಮಾಡ್ಕೊಳ್ಳೋದಕ್ಕೋಸ್ಕರ ಎರಡನೇ ದುರ್ಗೆ ಆಗ್ತಾರಂತೆ ಪ್ರಿಯಾಂಕಾ ವಾದ್ರಾ ಅವರು. ಸಂಸತ್ ಅಧಿವೇಶನ ನಡೆಯುವಾಗ ರಾಹುಲ್ ಗಾಂಧಿ ಅವರು ಜರ್ಮನಿ ಪ್ರವಾಸವನ್ನು ಮಾಡ್ತಿದ್ದಾರೆ. ಅಲ್ಲಿ ಕೂತ್ಕೊಂಡು ಇವರು ಡೇಡ್ ಎಕಾನಮಿ ಆಯಿತು, ಈಗ ಡೆಡ್ ಪ್ರೊಡಕ್ಷನ್ ಅಂತ ಅಂದರೆ ಭಾರತದಲ್ಲಿ ಮ್ಯಾನುಫ್ಯಾಕ್ಚರಿಂಗು ಬಿದೋಗಿದೆ, ಅಂದರೆ ಉತ್ಪಾದನೆ ಮಾಡೋದು ಬಿದೋಗಿದೆ ಅಂತ ಇವರು ಹೇಳ್ತಿದ್ದಾರೆ. ಅಮೇರಿಕಾಗೆ ಎಕ್ಸ್ಪೋರ್ಟ್ ಮಾಡಿದ್ರೆ ಮಾತ್ರ ಭಾರತದ ರಫ್ತು ಏರುಗತಿಯಲ್ಲಿ ಹೋಗುತ್ತಾ, ಇಲ್ಲಾಂದರೆ ಬೇರೆ ಯಾವ ದೇಶಕ್ಕೂ ರಫ್ತು ಮಾಡಿದ್ರೆ ಭಾರತದ ವರ್ಚಸ್ಗೇನಾದರೂ ಕುಂದು ಬರುತ್ತಾ ಅಂತ ಪ್ರಶ್ನೆ ನಾನು ಇಡ್ತೀನಿ. ಹೌದು, ತಾಂತ್ರಿಕತೆಯಲ್ಲಿ ಭಾರತ ಸ್ವಲ್ಪ ಹಿಂದೆ ಉಳಿದಿರ್ಬೋದು, ಅದಕ್ಕೆಲ್ಲ ಕಾರಣ ಆಗಿದ್ದು ಈ ದೇಶನ ಸುದೀರ್ಘ ಕಾಲ ಆಳ್ದಂಥ ಕಾಂಗ್ರೆಸ್ ಪಾರ್ಟಿ ಅಂತಲೇ ನಾವು ಮತ್ತೆ ನಿಮ್ಮ ಕಡೆಗೇ ಕೈ ತೋರಿಸಿ ಮಾತಾಡಬೇಕಾಗುತ್ತೆ. ರಾಹುಲ್ ಗಾಂಧಿ ಅವರೇ, ಖರ್ಗೆ ಸಾಹೇಬರು, ನಿಮ್ಮ ಕುಟುಂಬಕ್ಕಾದಂಥದ್ದೇ ಪರಿಸ್ಥಿತಿ ಇವತ್ತು ದೀಪು ಚಂದ್ರದಾಸ್ ಅವ್ರಿಗಾಗಿರತಕ್ಕಂಥದ್ದು. ನಿಮ್ಗಾಗಿದ್ದು ನೋವು ಬೇರೆ ಅಲ್ಲ, ದೀಪು ಚಂದ್ರದಾಸ್ಗಾಗಿದ್ದು ನೋವು ಬೇರೆ ಅಲ್ಲ. ನಾವೇನಾದರೂ ಹೇಳಿದ್ರೆ ಕಾಂಗ್ರೆಸ್ಗೆ ದ್ವೇಷ ಭಾಷಣ ಆಗುತ್ತಲ್ಲ, ಈಗ ಕಾಂಗ್ರೆಸ್ಸಿಗರ ಗಂಟ್ಲು ಬತ್ತಿ ಹೋಗಿದೆಯಾ? ಈ ದೇಶದಲ್ಲಿ ಬುದ್ಧಿಜೀವಿಗಳು ಅಂತ ಹೇಳ್ಕೊಂಡು ತಿರ್ಗಾಡ್ತಿರೋ ಲದ್ದಿ ಜೀವಿಗಳ ಬುದ್ಧಿ ಇವತ್ತು ಎಲ್ಲೋಗಿದೆ? ಗಂಟ್ಲು ಒಣಗೋಗಿದೆ ಅವ್ರಿಗೆಲ್ಲ ಮಾತಾಡೋದಕ್ಕೆ. ದೇಶದ ಯಾವೊಬ್ಬ ಕಾಂಗ್ರೆಸ್ಸಿಗನು ಕೂಡ ಈ ದುರ್ಘಟನೆಯನ್ನು, ಈ ಪೈಶಾಚಿಕ ಕೃತ್ಯನ ನಿಂದಿಸುವಂಥ ಕೆಲಸನೇ ಮಾಡಲಿಲ್ಲ. ಕಾರಣ ಏನು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು, ಓಲೈಕೆಯ ರಾಜಕಾರಣ. 3,900 ಚಿಲ್ಲರೆಯಷ್ಟು ಭಾರತೀಯ ಸೈನಿಕರು ತಮ್ಮ ಪ್ರಾಣವನ್ನು ತೆತ್ತು ಇವತ್ತು ಬಾಂಗ್ಲಾದೇಶವನ್ನು ಕಟ್ಕೊಟ್ಟಿರೋದು. ಭಾರತದ ಭಿಕ್ಷೆಯಲ್ಲಿ ಇವತ್ತು ಬಾಂಗ್ಲಾದೇಶ ಬದುಕ್ತಿದೆ ಅನ್ನೋದು ನಮ್ಮ ಮತಾಂಧತೆಯಲ್ಲಿ ಮರೆತಿರೋ ಅಂಥವ್ರು ಇವರು. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಒಡೆದ ಮನೆ ಆಗುತ್ತಾ ಕಾಂಗ್ರೆಸ್ಸು. ಹೌದು ಸ್ನೇಹಿತರೆ, ನಾನು ತುಂಬ ಆಳವಾಗಿ ಯೋಚನೆ ಮಾಡಿ ಇವತ್ತು ಒಂದು ಗಂಭೀರವಾದ ವಿಷಯವನ್ನು ನಿಮ್ಮೆಲ್ಲರೊಟ್ಟಿಗೆ ಹಂಚ್ಕೊಳ್ಳೋನಿದ್ದೀನಿ ಸ್ನೇಹಿತರೆ. ನೋಡಿ, ಇತ್ತೀಚೆಗೆ ಇವತ್ತು ದೇಶದಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೀತಿದೆ. ಸಂಸತ್ ಸದನ ನಡೆಯುವಾಗ ಈ ದೇಶದ ವಿರೋಧ ಪಕ್ಷ ನಾಯಕರೇನಿದ್ದಾರೆ ಅವರ ಕರ್ತವ್ಯ ಏನಾಗಿರಬೇಕಾಗಿತ್ತು? ಎಂಥದ್ದೇ ತಲೆ ಬೀಳುವಂಥ ಪರಿಸ್ಥಿತಿ ಇರಲಿ, ಅವರು ಸದನದಲ್ಲಿ ಉಪಸ್ಥಿತಿ ಇದ್ದು ಸರ್ಕಾರ ಮಾಡುವಂತಹ ನೀತಿಗಳಲ್ಲಿ ಯಾವುದಾದ್ರೂ ಗಂಭೀರವಾದ ಲೋಪಗಳಿದ್ದರೆ ಅದನ್ನು ಪ್ರಶ್ನಿಸುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಆದರೆ ನಮ್ಮ ದೇಶದ ವಿರೋಧ ಪಕ್ಷ ನಾಯಕರಿದ್ದಾರೆ, ಇವರು ಮಹಾನ್ ಜ್ಞಾನಿಗಳಿವರು. ಇವರೇನೆಂದರೆ ವಿವಾದವನ್ನು ಕೆದಕೋದಷ್ಟೇ ಇವರ ಒಂದು ಉದ್ದೇಶ. ಸಂವಿಧಾನದ ರಕ್ಷಕರು ಅಂತ ಬಿಂಬಿಸಿಕೊಳ್ಳುವಂತಹ ಮಿಸ್ಟರ್ ರಾಹುಲ್ ಗಾಂಧಿ ಅವರು ಹೊರ ದೇಶದಲ್ಲಿ ಕೂತು ಮತ್ತೆ ದೇಶದ ವಿರುದ್ಧ ಮಾತುಗಳನ್ನು ಆಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇದು ಒಂದು ಭಾಗ. ಆದರೆ ಕಾಂಗ್ರೆಸ್ ಹೆಂಗೆ ಒಡೆದ ಮನೆ ಆಗ್ತಿದೆ ಅನ್ನೋದನ್ನು ನಾವು ಸ್ವಲ್ಪ ನೋಡೋಣ. ಹೇಗೆ ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರ ಇದೆಯಲ್ಲ ಕರ್ನಾಟಕದಲ್ಲಿ, ಇಲ್ಲಿ ಕುರ್ಚಿ ಕಾದಾಟ ನಡೀತಿದೆ. ಇಲ್ಲಿ ಮುಖ್ಯಮಂತ್ರಿ ಗಾದಿಗೋಸ್ಕರ ಒಂದು ಕಾದಾಟ ನಡೀತಿದ್ರೆ ಹೈಕಮಾಂಡ್ನಲ್ಲಿ ಕಾಂಗ್ರೆಸ್ನಲ್ಲಿ ಒಂದು ಆಧಿಪತ್ಯವನ್ನು ಸ್ಥಾಪನೆ ಮಾಡ್ಕೊಳ್ಳೋದಕ್ಕೋಸ್ಕರ ಎರಡನೇ ದುರ್ಗೆ ಆಗ್ತಾರಂತೆ. ದುರ್ಗೆ ಅಂತ ಯಾರು ಹೇಳಿದ್ರು ನನಗಂತೂ ಖಂಡಿತ ಗೊತ್ತಿಲ್ಲ. ಪ್ರದೀಪ್ ಈಶ್ವರ್ ಅವರು ಹೇಳೋ ಅಂತೆ ಇಂದಿರಾ ಗಾಂಧಿ ಅವ್ರನ್ನ ವಾಜಪೇಯಿ ಅವರು ದುರ್ಗೆ ಅಂದ್ಬಿಟ್ಟಿದ್ರಂತೆ. ವಾಜಪೇಯಿ ಅವರೇ ಸ್ಪಷ್ಟಪಡಿಸಿದರೆ ನಾನು ಆ ಮಾತು ಹೇಳಿಲ್ಲ ಅಂತ. ಹಾಗಾಗಿ ಈಗ ಎರಡನೇ ದುರ್ಗೆ ಆಗ್ತಾರಂತೆ. ಯಾರು? ಪ್ರಿಯಾಂಕಾ ವಾದ್ರಾ ಅವರು. ಹಾಗಾಗಿ ರಾಹುಲ್ ಗಾಂಧಿ ವಿದೇಶದಲ್ಲಿರುವಾಗ ಈ ವಿಷಯ ಹೊರಗಡೆ ಬಂದಿದೆ. ಅಂದರೆ ಕಾಂಗ್ರೆಸ್ನ ಹೈಕಮಾಂಡ್ ಪ್ರಧಾನಮಂತ್ರಿ ಆಕಾಂಕ್ಷಿ ಯಾರಿದ್ದಾರೆ, ಭಾವಿ ಪ್ರಧಾನಮಂತ್ರಿ ಆಕಾಂಕ್ಷಿ, ಅದಕ್ಕೆ ರಾಹುಲ್ ಗಾಂಧಿ ಅವ್ರನ್ನ ಕೈಬಿಟ್ಟು ಪ್ರಿಯಾಂಕಾ ಗಾಂಧಿ ಅವ್ರನ್ನೇನಾದರೂ ಕಾಂಗ್ರೆಸ್ಸು ತೊಗೊಂಬರುತ್ತಾ ಅನ್ನೋವಂಥ ವಿಷಯ ಇವತ್ತು ದೇಶದೆಲ್ಲೆಡೆಗೆ ಚರ್ಚೆ ಆಗ್ತಾ ಇರತಕ್ಕಂಥದ್ದು. ಈ ಎಲ್ಲ ವಿಷಯನ ನಾವು ಇವಾಗ ನೋಡೋಣ. ಮೊದಲನೇದಾಗಿ ಸಂಸತ್ ಅಧಿವೇಶನ ನಡೆಯುವಾಗ ರಾಹುಲ್ ಗಾಂಧಿ ಅವರು ಜರ್ಮನಿ ಪ್ರವಾಸವನ್ನು ಮಾಡ್ತಿದ್ದಾರೆ. ಅಲ್ಲಿ ಕೂತ್ಕೊಂಡು ಇವರು D3 ವಿಷಯದ ಬಗ್ಗೆ ಹೇಳ್ತಾ ಇರ್ತಕ್ಕಂಥದ್ದು. D3 ಏನು ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. D3 ಅಂದರೆ ಫಸ್ಟ್ ಈ ಮನುಷ್ಯ ಏನು ಹೇಳಿದರು? ಡೆಡ್ ಎಕಾನಮಿ ಅಂತ ಕರೆದ್ರು. ಆದರೆ ಇವತ್ತು ದೇಶ ಮುಂದೆ ಹೋಗ್ತಿದೆ. ಇವರೆಲ್ಲ ಏನು ಹೇಳ್ತಿಯಾರಲ್ಲ, ಡಾಲರ್ ಮುಂದೆ ರೂಪಾಯಿದು ಮೌಲ್ಯ ಕುಸಿತ ಆಗ್ತಿದೆ ಅಂತ. ಅದಕ್ಕೆ ಅಂತಾರಾಷ್ಟ್ರೀಯ ಕಾರಣಗಳುಂಟು. ಇವತ್ತು ಎಲ್ಲ ದೇಶಗಳು ಏನು ಮಾಡ್ತಿದ್ದಾವೆ ಅಂತ ಹೇಳಿದ್ರೆ, ಗೋಲ್ಡನ್ನು ರಿಸರ್ವ್ ಮಾಡ್ಕೊಳ್ತಿದ್ದಾರೆ, ಡಾಲರ್ನ ಮೇಲೆ ನಂಬಿಕೆಯನ್ನು ಕಳ್ಕೊಂಡು ಡಾಲರನ್ನು ಮರಳಿಸ್ತಿದ್ದಾರೆ.
ಹಾಗಾಗಿ ನಾವಿಲ್ಲಿ ನೋಡಬೇಕಾಗಿರೋದೇನೆಂದರೆ ಬಹುಮುಖ್ಯವಾಗಿ ನಮ್ಮ ದೇಶದ ಆರ್ಥಿಕತೆ ಕುಸ್ತೋಗಿದ್ರೆ ಮಾತ್ರ ನಾವು ಭಯ ಪಡಬೇಕೆ ಹೊರತು ನಮ್ಮ ದೇಶದ ಆರ್ಥಿಕತೆ ಸಬಲವಾಗಿದೆ ನನ್ನಂಥ ಸಾಮಾನ್ಯ ಮನುಷ್ಯನಿಗೆ ಇದು ಗೊತ್ತಾಗ್ತಾ ಇದೆ. ದೇಶ ಇವತ್ತು ಸಾಕಷ್ಟು ವಿದೇಶಿ ವಿನಿಮಯ ಮಾಡೋದಕ್ಕೋಸ್ಕರ ಡಾಲರ್ಗಳ ಸ್ಟೋರೇಜನ್ನು ಹೊಂದಿದೆ. ನಮ್ಮ ದೇಶ ಇವತ್ತು ಭಾರತದ ರಿಸರ್ವ್ ಬ್ಯಾಂಕು ತನ್ನ ಗೋಲ್ಡ್ ಟ್ರೆಷರಿಯನ್ನು ಜಾಸ್ತಿ ಮಾಡ್ಕೊಳ್ತಾ ಇದೆ. ಹಾಗಾಗಿ GDP ಕೂಡ ಏರುಗತಿಯಲ್ಲಿದೆ. ಹಂಗಾಗಿ ನಮ್ಮ ದೇಶದ್ದು ಏನು ಡೆಡ್ ಎಕಾನಮಿ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಡೆಡ್ ಎಕಾನಮಿ ಯಾವುದಾದ್ರೂ ಇದ್ದರೆ ಟ್ರಂಪ್ ಅಣ್ಣ ಇದ್ದಾರಲ್ಲ ಅಮೇರಿಕದು, ಅದ್ರದ್ದೇನಾದರೂ ಡೆಡ್ ಎಕಾನಮಿ ಆಗ್ಬೋದೇನೋ. ಯಾಕೆಂದರೆ ಇವತ್ತು ಭಾರತ ಕೈಗೊಳ್ತಾ ಇರುವಂಥ ವಿದೇಶಾಂಗ ನೀತಿಗಳಿಂದಾಗಿ ಇವತ್ತು ಭಾರತ ಎಲ್ಲ ದೇಶಗಳ ಜೊತೆಯಲ್ಲಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗಳನ್ನು ಮಾಡ್ಕೊಳ್ತಾ ಇದೆ. ಅದಕ್ಕೆ ಇವಾಗ ನ್ಯೂಜಿಲ್ಯಾಂಡ್ ಕೂಡ ಸೇರ್ಪಡೆಯಾಗಿದೆ. ಇದು ಇವರ ರಾಹುಲ್ ಗಾಂಧಿ ಅವರ ಎತ್ತಿರುವಂಥ ಮೊದಲನೇ ವಿಷಯಕ್ಕೆ ಉತ್ತರ. ಎರಡನೇದು ಇವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಡೆಡ್ ಎಕಾನಮಿ ಆಯಿತು, ಈಗ ಡೆಡ್ ಪ್ರೊಡಕ್ಷನ್ ಅಂತ ಅಂದರೆ ಭಾರತದಲ್ಲಿ ಮ್ಯಾನುಫ್ಯಾಕ್ಚರಿಂಗು ಬಿದೋಗಿದೆ, ಅಂದರೆ ಉತ್ಪಾದನೆ ಮಾಡೋದು ಬಿದೋಗಿದೆ ಅಂತ ಇವರು ಹೇಳ್ತಿದ್ದಾರೆ. ನೋಡಿ, ನಾವು ಒಂದು ಉದಾಹರಣೆಯನ್ನು ನೋಡೋಣ. ಒಂದೇ ಒಂದು ಉದಾಹರಣೆ ಸಾಕು. ಯಾವಾಗ 2014ರಲ್ಲಿ UPA ಸರ್ಕಾರ ಹೊರಟೋಗಿ NDA BJP ಸರ್ಕಾರ ಕೇಂದ್ರದಲ್ಲಿ ಅಸ್ತಿತ್ವಕ್ಕೆ ಬಂತು, ಅವಾಗ ಈ ದೇಶದಲ್ಲಿ ಇದ್ದಿದ್ದು ಎರಡು ಮೊಬೈಲ್ ಉತ್ಪಾದನೆ ಮಾಡೋವಂಥ ಕಂಪನಿಗಳಿದ್ದಿದ್ದು, ಅಂದರೆ ಮೊಬೈಲನ್ನು ಅಸೆಂಬಲ್ ಮಾಡೋವಂಥ ಇದ್ದಿದ್ದು ಕಾರ್ಖಾನೆಗಳಿದ್ದಿದ್ದು. ಇವತ್ತು ಅವು 325ಕ್ಕಿಂತ ಜಾಸ್ತಿ ಆಗಿದೆ. ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಡಾಲರ್ಗಳಷ್ಟು ಮೊಬೈಲ್ ಇವತ್ತು ಭಾರತ ದೇಶದಿಂದ ಆಚೆ ಹೋಗ್ತಿದೆ. ಈ ಡಿಸೆಂಬರ್ 31ಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ದೇಶ ಕಾರುಗಳನ್ನು ಉತ್ಪಾದನೆ ಮಾಡಿ ಹೊರ ದೇಶಗಳಿಗೆ ಕಳಿಸ್ತಿದೆಯಲ್ಲ, ಆ ಸಂಖ್ಯೆ 10 ಲಕ್ಷಕ್ಕೂ ಮೀರುತ್ತೆ. ಇಂಥ ಒಂದು ಯಥೇಚ್ಛ ಮಟ್ಟದಲ್ಲಿ ರಫ್ತು ಯಾವತ್ತೂ ಆಗಿರಲಿಲ್ಲ. ಭಾರತ ಇವತ್ತು ಪ್ರೊಡಕ್ಷನ್ನಲ್ಲಿ ಸ್ಥಾನ ಕಾಯ್ಕೊಂಡಿದೆ. ಅಂದರೆ ಉತ್ಪಾದನೆ ಏನಾಗ್ತಿದೆ ಕೈಗಾರಿಕೆಗಳದ್ದು ತುಂಬ ಚೆನ್ನಾಗಿ ಆಗ್ತಿದೆ. ಆದರೆ ಇದು ರಾಹುಲ್ ಗಾಂಧಿ ಅವ್ರಿಗೆ ಕಣ್ಣಿಗೆ ಕಾಣ್ತಾ ಇಲ್ಲ. ಮೂರನೇದು ಬಂದ್ಬಿಟ್ಟು ರಫ್ತಿನ ವಿಷಯದಲ್ಲಿ ಇವರು ಇವತ್ತು ಮಾತಾಡ್ತಿದ್ದಾರೆ. ಯಾಕೆ ನಾವು ಕೇವಲ ನಾವು ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಈ ವಿರೋಧ ಪಕ್ಷ ನಾಯಕಂಗೆ ನಾನೊಂದು ಪ್ರಶ್ನೆಯನ್ನು ಕೇಳ್ತೀನಿ. ಪ್ರಪಂಚದಲ್ಲಿ ಯಾವುದಾದ್ರೂ ದೇಶ ಅಂತಿದ್ರೆ ಅದು ಅಮೇರಿಕಾ ಮಾತ್ರನಾ? ಅಮೇರಿಕಾಗೆ ಎಕ್ಸ್ಪೋರ್ಟ್ ಮಾಡಿದ್ರೆ ಮಾತ್ರ ಭಾರತದ ರಫ್ತು ಏರುಗತಿಯಲ್ಲಿ ಹೋಗುತ್ತಾ? ಇಲ್ಲಾಂದರೆ ಬೇರೆ ಯಾವ ದೇಶಕ್ಕೂ ರಫ್ತು ಮಾಡಿದ್ರೆ ಭಾರತದ ವರ್ಚಸ್ಗೇನಾದರೂ ಕುಂದು ಬರುತ್ತಾ ಅಂತ ಪ್ರಶ್ನೆ ನಾನು ಇಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ದೇಶದ ಅನುಕೂಲಕ್ಕೆ ತಕ್ಕಂಗೆ ನಾವು ಆಮದು ರಫ್ತುಗಳನ್ನು ಮಾಡ್ತೀವಿ. ಹೌದು, ತಾಂತ್ರಿಕತೆಯಲ್ಲಿ ಭಾರತ ಸ್ವಲ್ಪ ಹಿಂದೆ ಉಳಿದಿರ್ಬೋದು. ಅದಕ್ಕೆಲ್ಲ ಕಾರಣ ಆಗಿದ್ದು ಈ ದೇಶನ ಸುದೀರ್ಘ ಕಾಲ ಆಳ್ದಂಥ ಕಾಂಗ್ರೆಸ್ ಪಾರ್ಟಿ ಅಂತಲೇ ನಾವು ಮತ್ತೆ ನಿಮ್ಮ ಕಡೆಗೇ ಕೈ ತೋರಿಸಿ ಮಾತಾಡಬೇಕಾಗುತ್ತೆ ರಾಹುಲ್ ಗಾಂಧಿ ಅವರೇ. ಆಮೇಲೆ ನೀವೇನೇನು ವಿಷಯಗಳನ್ನ ಹೇಳ್ತಿದ್ದೀರಾ? ದೇಶದ ಘನತೆಯನ್ನು ಎತ್ತಿ ಹಿಡಿಬೇಕಾಗಿರುವಂಥ ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ನೀವು ಇವತ್ತು ವಿದೇಶದಲ್ಲಿ ಕೂತ್ಕೊಂಡು ಈ ದೇಶದಲ್ಲಿ ಎರಡು ಬಣಗಳಾಗಿ ಹೋಗಿದೆ ಈ ದೇಶ. ಒಬ್ಬರ ಮಧ್ಯೆ ಒಬ್ರಿಗೆ ತಿಕ್ಕಾಟ ನಡೀತಿದೆ. ಸಾಂವಿಧಾನಿಕ ಸಂಸ್ಥೆಗಳನ್ನು ದುರ್ಬಳಕೆ ಮಾಡ್ತಿದ್ದಾರೆ. ED ಮತ್ತು ಎಲೆಕ್ಷನ್ ಕಮಿಷನ್ನು CBI ಎಲ್ಲ ಬಳಸ್ಕೊಂಡು ಈ ದೇಶದಲ್ಲಿ ರಾಜಕೀಯವನ್ನು ಮಾಡ್ತಾಯಿದೆ. ಪಾರದರ್ಶಕವಾಗಿ ಚುನಾವಣಾ ವ್ಯವಸ್ಥೆಗಳು ನಡೀತಿಲ್ಲ ಅಂತ. ಅಲ್ಲ ರೀ, ನೀವೇ ಮೂರು ಬಾರಿ ಪ್ರೆಸ್ ಮೀಟ್ ಮಾಡಿದ್ರಲ್ಲ. ನ್ಯೂಕ್ಲಿಯರ್ ಬಾಂಬ್ ಹಾಕಿದ್ರಿ, ಸಾದಾ ಬಾಂಬ್ ಹಾಕಿದ್ರಿ, ಹೈಡ್ರೋಜನ್ ಬಾಂಬ್ ಹಾಕಿದ್ರಿ, ಎಲ್ಲವೂ ಹೊರಟೋಯ್ತಲ್ವಾ? ನಿಮ್ಮದೇ ಲೆಕ್ಕಾಚಾರದಲ್ಲಿ ಇವಾಗ ಸ್ಥಳೀಯ ಚುನಾವಣೆಗಳು ಏನು ನಡೀತಿದೆ ಬ್ಯಾಲೆಟ್ ಪೇಪರಲ್ಲಿ, ಬೃಹನ್ ಮಹಾನಗರ ಪಾಲಿಕೆ ಇದೆಯಲ್ಲ ಮುಂಬೈದು, ಅದರಲ್ಲಿ ಬ್ಯಾಲೆಟ್ ಪೇಪರಲ್ಲೇ ತಾನೇ ನಡೆದಿದ್ದು. ಅಲ್ಲೂ ಕೂಡ ಕಾಂಗ್ರೆಸ್ ಪಾರ್ಟಿ ಸೋತೋಯ್ತಲ್ಲ. ಬೇಡ ಹೋಗಲಿ, ದೇಣಿಗೆ ಬರ್ತಿದೆಯಲ್ಲ, ನಿಮ್ಮ ಪಕ್ಷಗಳಿಗೆ ದೇಣಿಗೆ ಬರ್ತಿದೆಯಲ್ಲ, ಎಲೆಕ್ಟ್ರಲ್ ಬಾಂಡ್ಗಳು ತೊಗೊಂಡು ಇದು ಮಾಡೋದಕ್ಕೆ ಹೋದರೆ ಹೆದರಿಸ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಅದಕ್ಕೆ ಸ್ಟೇ ತೊಗೊಂಬಂದ್ರಲ್ಲ. ಈಗ ನೇರವಾಗಿ ದೇಣಿಗೆಗಳು ಬಂದಿದೆಯಲ್ಲ, ಆ ದೇಣಿಗೆನೇ ಕುಸ್ತೋಗಿದೆಯಲ್ಲ ನಿಮಗೆ. ಅಂದರೆ BJPಗೆ 3,000 ಕೋಟಿ ಬಂದಿದ್ರೆ ನಿಮಗೆ 300 ಕೋಟಿ ಏನೋ ಬಂದಿದೆಯಂತಲ್ಲ, ಅದರಲ್ಲೇ ನೀವು ನಂಬಿಕೆ ಕಳ್ಕೊಂಬಿಟ್ಟಿದ್ದೀರಲ್ಲ. ಒಂದು ರಾಜಕೀಯ ಪಕ್ಷಕ್ಕೆ ದೇಣಿಗೆ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಆ ರಾಜಕೀಯ ಪಕ್ಷ ದೇಶವನ್ನು ಮುನ್ನಡೆಸುವಂತಹ ತಾಕತ್ತನ್ನು ಹೊಂದಿದೆಯಾ, ಸರಿಯಾದ ಪಾಲಿಸಿಗಳನ್ನು ಹೊಂದಿದೆಯಾ ಅನ್ನೋದ್ರ ಮೇಲೆ ಜನರೇ ಆಗಲಿ, ಉದ್ಯಮಿಗಳೇ ಆಗಲಿ, ಯಾರೇ ಆಗಲಿ ದೇಣಿಗೆಯನ್ನು ಕೊಡ್ತಾರೆ. ನೀವು ಎಲ್ಲ ದೇಶಕ್ಕೆ ಸಂಚಕಾರ ಬರುವಂಥ ಹೇಳಿಕೆಗಳನ್ನ ಕೊಟ್ಕೊಂಡು ನೀವು ದೇಣಿಗೆಯನ್ನು ಕೇಳಿದ್ರೆ ಯಾರು ನಿಮಗೆ ದೇಣಿಗೆಯನ್ನು ಕೊಡ್ತಾರೆ? ನೋಡಿ, ಕರ್ನಾಟಕದ ಮಟ್ಟಿಗೆ ನೀವು ನೋಡೋದಾದರೆ ನಿಮ್ಮ ಸರ್ಕಾರ ಏನಪ್ಪ ಮಾಡಿದೆ? ದ್ವೇಷ ಭಾಷಣ ಬಿಲ್ಲನ್ನು ತೊಗೊಂಬಂದಿದ್ದೀರಾ. ತೆಲಂಗಾಣದಲ್ಲಿ ಬೇರೆ ಮಾಡೋಕ್ಕೆ ಹೋಗ್ತಿದ್ದೀರಾ. ಆದರೆ ಇವತ್ತು ನಡೀತಾ ಇರೋಂಥ ಘಟನೆಗಳನ್ನು ನೀವು ನೋಡಿ. ಅದಕ್ಕೆ ಇಮ್ರಾನ್ ಮಸೂದ್ ಅಂತ ಇದ್ದಾನೆ, ನಿಮ್ಮದೇ ಒಬ್ಬ ಸಾಂಸದ. ಆತ ಏನು ಹೇಳ್ತೀಯಾನೆ ಅಂತ ಹೇಳಿದ್ರೆ, ಇವತ್ತು ಬಾಂಗ್ಲಾದೇಶದಲ್ಲಿ ದೀಪು ಚಂದ್ರದಾಸ್ ಅವ್ರನ್ನ ಮರಕ್ಕೆ ನೇತಕ್ಕೆ ಜೀವಂತವಾಗಿ ಬೆಂಕಿ ಇಟ್ರಲ್ಲ,
ಅದಕ್ಕೆ ಇವತ್ತು ಹಿಂದೂ ಸಮಾಜ ಜಾಗೃತ ಆಗಿದೆ. ವಿರಾಟ ಹಿಂದೂ ಸಮಾಜ ಇವತ್ತು ಜಾಗೃತ ಸ್ಥಿತಿಯಲ್ಲಿರ್ತಕ್ಕಂಥದ್ದು. ಹಾಗಾಗಿ ನಿಮ್ಮನ್ನು ಪ್ರಧಾನಮಂತ್ರಿ ಸಂಭಾವ್ಯ ಅಭ್ಯರ್ಥಿ ಅಂತ ಹೇಳೋದ್ರಲ್ಲಿ ಏನೂ ಅರ್ಥ ಇಲ್ಲ, ಯಾಕೆಂದರೆ ನಿಮ್ಮದು ಏನು ಅಷ್ಟು ವರ್ಕೌಟ್ ಆಗ್ತಾಯಿಲ್ಲ ಅಂದ್ಬಿಟ್ಟು ನೀವು ವಿದೇಶದಲ್ಲಿರುವಾಗ ಪ್ರಿಯಾಂಕಾ ವಾಡ್ರಾ ಅವರಿದ್ದಾರಲ್ಲ ಅವ್ರನ್ನ ಪ್ರಧಾನಮಂತ್ರಿ ಮಾಡಿಬಿಡುವಂಥ ಧೈರ್ಯವನ್ನು ತೋರ್ಬಿಟ್ರೆ ಈ ದೇಶದಲ್ಲಿ ಇವರು ಬಾಂಗ್ಲಾದೇಶವನ್ನು ಇನ್ನೊಂದು ಸತಿ ಹೊಡೆದುಬಿಟ್ಟು ಹಿಂದೂಗಳಿಗೆ ನ್ಯಾಯ ಕೊಡ್ತಾರಂತೆ. ಇದು ಇವತ್ತು ನಡೀತಿರೋದು. ಅಂದರೆ ಇವರು ಬಾಂಗ್ಲಾದೇಶನ ಹೊಡೆದು ಹಿಂದೂಗಳನ್ನ ಸಂರಕ್ಷಣೆ ಮಾಡೋದು ಎಲ್ಲೂ ಬೇಕಾಗಿಲ್ಲ ಈ ಕಾಂಗ್ರೆಸ್ ಪಕ್ಷಕ್ಕೆ. ಬದಿಗೆ ಸರಿಸ್ಬೇಕಲ್ಲ ರಾಹುಲ್ ಗಾಂಧಿನ, ಅದಕ್ಕೆ ಈ ವಿಚಾರ ಮುನ್ನೆಲೆಗೆ ಬಂದಿದೆ. ಅಂದರೆ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅಂತಾರೆ. ಇದು ಕಾಂಗ್ರೆಸ್ನ ಒಳಗಡೆ ಈ ಗಾದಿ ಇದೆಯಲ್ಲ, KPC ಇದು ಕಾಂಗ್ರೆಸ್ ಅಧ್ಯಕ್ಷರ ಗಾದಿ ಇದೆಯಲ್ಲ, ಅದು ಒಂಥರ ಬೂದಿ ಮುಚ್ಚಿದ ಕೆಂಡ. ಅವಾಗಿಂದನೂ ತಿಕ್ಕಾಟ ನಡೀತಾ ಇತ್ತು. ಈಗ ಸಂಸದರದ್ದು ಹೇಳಿರೋ ಇಮ್ರಾನ್ ಮಸೂದ್ ಹೇಳಿಕೆಯಿಂದ ಇತ್ತೀಚೆಗಷ್ಟೇ ಲೆಟರ್ಗಳೆಲ್ಲ ಬರೆದಿದ್ರು ಕೆಲವರು. ರಾಹುಲ್ ಗಾಂಧಿ ಅವ್ರನ್ನ ಹೈಕಮಾಂಡು ಬೇಡ ಪ್ರಿಯಾಂಕಾ ವಾಡ್ರಾ ಅವ್ರನ್ನೇ ಮಾಡಬೇಕು ಅಂತ. ಆ ವಿಷಯ ಇವಾಗ ಮುನ್ನೆಲೆಗೆ ಬಂದಿದೆ. ಹಾಗಾಗಿ ನಾವು ನೋಡೋಣ ಈ ಪ್ರಿಯಾಂಕಾ ವಾಡ್ರಾ ಅವ್ರನ್ನ ಮಾಡಿದ ಕ್ಷಣಕ್ಕೇನು ಇವ್ರು ಬಾಂಗ್ಲಾದೇಶ ಹೊಡಿತಾರಂತ. ಇವ್ರೇನು ಹೊಡೆಯೋದು ಬೇಡ. ಹಿಂದೂ ಸಮಾಜ ತನ್ನನ್ನು ತಾನು ಸಂರಕ್ಷಣೆ ಮಾಡ್ಕೊಳೋದ್ರಲ್ಲಿ ಸಬಲವಾಗಿದೆ. ಯಾಕೆ ಅಂತ ಹೇಳಿದ್ರೆ ಸ್ನೇಹಿತರೆ, ನಾನಿವತ್ತು ತುಂಬ ಮನನೊಂದು ದೀಪು ಚಂದ್ರ ದಾಸ್ಗೆ ಶ್ರದ್ಧಾಂಜಲಿಯನ್ನು ಹೇಳೋದ್ರ ಮುಖಾಂತರ ಈ ವಿಷಯಕ್ಕೆ ಬರ್ತೀನಿ. 1971 ಇಸ್ವಿಯಲ್ಲಿ ಇಂದಿರಾ ಗಾಂಧಿಯವರು ಅವತ್ತಿನ ಒಂದು ರಾಜಕೀಯ ಸನ್ನಿವೇಶಗಳ ಆಧರಿಸಿ ಬಾಂಗ್ಲಾದೇಶವನ್ನು ಒಡೆಯುವಂಥ ಕೆಲಸವನ್ನು ಮಾಡಿದ್ರು. ಮುಜಿಬುರ್ ರೆಹಮಾನ್ ಅವ್ರಿಗೆ ಸಹಾಯವನ್ನು ಮಾಡೋದ್ರ ಮುಖಾಂತರ ಸ್ವತಂತ್ರ ಬಾಂಗ್ಲಾದೇಶವನ್ನು ಸೃಷ್ಟಿ ಮಾಡಿಕೊಟ್ರು. ನಮ್ಮ ಮೇಲೆ ಸೆಸ್ಗಳನ್ನು ಹಾಕಿದ್ರು. ನಾವು ಪುನರ್ವಸತಿಗಾಗಿ ಹಲವಾರು ವರ್ಷಗಳ ಕಾಲ ಸೆಸ್ಸನ್ನು ಕಟ್ಟಿದ್ವಿ. ಆದರೆ ನಾವು ನೋಡಬೇಕಾಗಿರೋದೇನಪ್ಪ ಅಂತ ಹೇಳಿದ್ರೆ 1947 ಇಸ್ವಿಯಲ್ಲಿ 22%ಗಿಂತ ಜಾಸ್ತಿ ಇದ್ದಂತಹ ಹಿಂದೂಗಳ ಸಂಖ್ಯೆ 1971 ಇಸ್ವಿಗೆ 15%ಗೆ ಬಂತು. 1971ರಲ್ಲಿ ಯಾವಾಗ ಬಾಂಗ್ಲಾದೇಶ ಸ್ವತಂತ್ರ ಆಯಿತು, ಈಗ 2022 ಇಸ್ವಿಯನ್ನು ನೋಡುವಾಗ ಹಿಂದೂಗಳ ಸಂಖ್ಯೆ 7%ಗೆ ಬಂದಿದೆ. 7% ಇರುವಂಥ ಹಿಂದೂಗಳು 100%, 93% ಇರುವಂಥ ಮುಸಲ್ಮಾನರ ಮಧ್ಯದಲ್ಲಿ ಯಾವ ರೀತಿಯಾಗಿ ಬದುಕ್ಬೋದು ಅನ್ನೋದನ್ನು ನೀವು ಯೋಚನೆ ಮಾಡಿ. ಈ ಎರಡನೇ ದುರ್ಗೆ ಆಗ್ತಾರೆ ಅಂತ ಹೇಳ್ತೀರಲ್ಲ, ಈ ಅಮ್ಮ ಏನೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ಪ್ಯಾಲೆಸ್ಟೀನ್ ಪರ ಬ್ಯಾಗ್ ಎತ್ಕೊಂಡು ಹೋಗೋರು ಇವರು ಪ್ರಿಯಾಂಕಾ ವಾಡ್ರಾ ಅವರು. ನಾವೇನಾದರೂ ಹೇಳಿದ್ರೆ ಕಾಂಗ್ರೆಸ್ಗೆ ದ್ವೇಷ ಭಾಷಣ ಆಗುತ್ತಲ್ಲ. ಈಗ ಕಾಂಗ್ರೆಸ್ಸಿಗರ ಗಂಟ್ಲು ಬತ್ತಿ ಹೋಗಿದೆಯಾ? ಈ ದೇಶದಲ್ಲಿ ಬುದ್ಧಿಜೀವಿಗಳು ಅಂತ ಹೇಳ್ಕೊಂಡು ತಿರ್ಗಾಡ್ತಿರೋ ಲದ್ದಿ ಜೀವಿಗಳ ಬುದ್ಧಿ ಇವತ್ತು ಎಲ್ಲೋಗಿದೆ? ಪ್ರದೀಪ್ ಈಶ್ವರ್ ಅನ್ನೋವಂಥ ಒಬ್ಬ ಜನನಾಯಕ ಎಷ್ಟೆಲ್ಲ ಮಾತಾಡ್ತಾರೆ. ಯಾರಾದರೂ ಏನಾದರೂ ಮಾತಾಡಿದ್ರೆ ಇವತ್ತು ಅವ್ರ ಗಂಟ್ಲಲ್ಲಿ ಏನಾಗಿದೆ? ಗಂಟ್ಲಲ್ಲಿ ಏನಾದರೂ ತಗ್ಲಾಕೊಂಡಿದೆಯಾ? ಗಂಟ್ಲು ಒಣಗೋಗಿದೆಯಾ ಅವ್ರಿಗೆಲ್ಲ ಮಾತಾಡೋದಕ್ಕೆ? ದೇಶದ ಯಾವೊಬ್ಬ ಕಾಂಗ್ರೆಸ್ಸಿಗನು ಕೂಡ ಈ ದುರ್ಘಟನೆಯನ್ನು, ಈ ಪೈಶಾಚಿಕ ಕೃತ್ಯನ ನಿಂದಿಸುವಂಥ ಕೆಲಸನೇ ಮಾಡಲಿಲ್ಲ. ಕಾರಣ ಏನು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು. ಓಲೈಕೆಯ ರಾಜಕಾರಣ. ಏನಾದರೂ ಮಾಡಿ ಓಲೈಕೆ ಮಾಡಬೇಕು, ಯಾರನ್ನಾದರೂ ಅಲ್ಪಸಂಖ್ಯಾತರನ್ನ ತುಷ್ಟೀಕರಣ ಮಾಡಬೇಕು, ತನ್ನ ಮುಖ್ಯನ ಓಟನ್ನು ಪಡ್ಕೊಬೇಕು ಅನ್ನೋದು. ಸ್ನೇಹಿತರೆ, ನೀವೆಲ್ಲರೂ ಸ್ಪಷ್ಟವಾಗಿ ನೆನ್ಪಿಡಿ, 1971 ಇಸ್ವಿಯಲ್ಲಿ 3900 ಚಿಲ್ಲರೆಯಷ್ಟು ಭಾರತೀಯ ಸೈನಿಕರು ತಮ್ಮ ಪ್ರಾಣವನ್ನು ತೆತ್ತು ಇವತ್ತು ಬಾಂಗ್ಲಾದೇಶವನ್ನು ಕಟ್ಕೊಟ್ಟಿರೋದು. ಭಾರತದ ಭಿಕ್ಷೆಯಲ್ಲಿ ಇವತ್ತು ಬಾಂಗ್ಲಾದೇಶ ಬದುಕ್ತಿದೆ ಅನ್ನೋದನ್ನು ಮತಾಂಧತೆಯಲ್ಲಿ ಮರೆತಿರೋ ಅಂಥವ್ರು ಇವರು. ಈ ಯೂನೆಸ್ ಇದಾನಲ್ಲ, ಈ ಯೂನೆಸ್ಗೆ ನೊಬೆಲ್ ಪ್ರಶಸ್ತಿಯನ್ನು ವಾಪಸ್ ಪಡೆಯುವಂಥ ಕೆಲಸ ಆಗಬೇಕು. ಮತ್ತು ಇವಾಗ ಮಜಹಬ್ಗೆ ಆಧಾರ ಮೇಲೆ ದೇಶಕ್ಕೂ ತೋಡ್ನಾ ಹೇ ಅಂತ ಹೇಳ್ತಿತ್ತಲ್ಲ ಮುಸ್ಲಿಂ ಲೀಗು, ಅದು ಹೊರಟೋಗಿದೆ. ಇವತ್ತು ಮುಸ್ಲಿಂ ಲೀಗ್ ಪಾಕಿಸ್ತಾನದಲ್ಲಿದೆ. ಆದರೆ ಮತ್ತೊಮ್ಮೆ ಈ ದೇಶದ ಜೆನ್ಸಿಗಳು ಅಂದರೆ ಯುವ ಜನತೆ ಅಂದರೆ ಸ್ಪಷ್ಟವಾಗಿ ನೆನಪಿಡಬೇಕಾಗಿರುವಂಥ ಒಂದು ವಿಷಯ ಇಲ್ಲಿ ಅಡಗಿದೆ. ಕಳೆದ 11 ವರ್ಷದಿಂದ ಹಿಂದೂ ಸಮಾಜ ಯಾವ ವಿಧದಲ್ಲಿ ಜಾಗೃತಿ ಆಗಿದೆ ಅಂತೇಳಿದ್ರೆ, ಬಾಂಗ್ಲಾದೇಶದ ರಾಯಭಾರ ಕಚೇರಿ ಇದೆಯಲ್ಲ ಡೆಲ್ಲಿಯಲ್ಲಿ, ಅಲ್ಲಿ ಬೃಹತ್ ಮಟ್ಟದ ಪ್ರತಿಭಟನೆನೇ ನಡೆದೋಯ್ತು. ಡೆಲ್ಲಿ, ಕೋಲ್ಕತ್ತಾ, ಮುಂಬೈ ಎಲ್ಲ ಕಡೆಗೂ ಬಂಧನ ಮಾಡ್ಯಾರೆ. ಪಶ್ಚಿಮ ಬಂಗಾಳದಲ್ಲಿ ಸಾಧು ಸಂತರ ಮೇಲೆ ಲಾಠಿ ಪ್ರಹಾರ ಮಾಡೋದ್ರ ಮುಖಾಂತರ ಮಮತಾ ದೀದಿ ತಾನು ಯಾರ ಪರ ಇದ್ದೀನಿ ಅನ್ನೋದನ್ನು ತೋರಿಸಿ ಹೇಳೆ. ಅಷ್ಟೇ ಅಲ್ದಿರ ಇವನು ಹುಮಾಯೂನ್ ಕಬೀರ ಇದ್ದಾನಲ್ಲ, ಇವನೊಂದು ಮುಸ್ಲಿಮರಿಗಾಗಿಯೇ ಜನತಾ ಹುಮಾಯೂನ್ ಪಕ್ಷ ಅಂತ ಒಂದನ್ನು ಸ್ಥಾಪನೆ ಮಾಡಿದ್ದಾನೆ ಡಿಸೆಂಬರ್ 22ನೇ ತಾರೀಕು. ಈತ 147 ಪಶ್ಚಿಮ ಬಂಗಾಳದ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕ್ಯಾಂಡಿಡೇಟ್ಸ್ನ ಹಾಕ್ತಾನಂತೆ. ನೋಡಿ ಇವ್ರದ್ದೆಲ್ಲ ವಿಚಾರ ಹೇಗಿದೆ ಅಂತ. ಹಾಗಾಗಿ ಚಿಕನ್ ನೆಕ್ಕನ್ನು ಕಟ್ ಮಾಡೋಕ್ಕೆ ಕೊಟ್ಟಿರೋಂಥ ಬಾಂಗ್ಲಾದೇಶಕ್ಕೆ ನಾವು ಸರಿಯಾದ ಬುದ್ಧಿಯನ್ನು ಕಲಿಸ್ಬೇಕು ಅಂದರೆ ಭಾರತ ರಾಜತಾಂತ್ರಿಕವಾಗಿ ಗಂಭೀರವಾದ ಹೆಜ್ಜೆಗಳನ್ನು ಇಡಲೇಬೇಕು. ಮೋಹನ್ ಭಾಗವತ್ ಜಿಯವರೇ ಸ್ಪಷ್ಟಪಡಿಸಿರುವಂತೆ ನಾವು ಒಗ್ಗಟ್ಟಾಗಿದ್ದಾಗ ಮಾತ್ರ ನಮ್ಮನ್ನು ನಾವು ಸಂರಕ್ಷಣೆ ಮಾಡ್ಕೊಳಕ್ಕಾಗುತ್ತೆ. ಹಾಗಾಗಿ ತುಂಬ ಗಂಭೀರವಾಗಿ ಹಿಂದೂ ಸಮಾಜ ಇವತ್ತು ಚಿಂತನೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಯಾವುದಾದ್ರೂ ಒಂದು ಚರ್ಚ್ನ ಗ್ಲಾಸ್ ಒಡೆದೋದ್ರೆ, ಒಂದು ಮಸೀದಿ ಮೇಲಿರುವ ಬಾವುಟ
ಸುಟ್ಟೋದ್ರೆ ಇಲ್ಲಿರುವಂಥ ಲದ್ದಿ ಜೀವಿಗಳು ಯಾವ ರೀತಿಯಾಗಿ ಮಾತಾಡ್ತಾ ಇದ್ರಿ. ಪ್ರಕಾಶ್ ರಾಜ್ ಅವರು ಬಹುಮುಖ್ಯವಾಗಿ, ಎಲ್ಲಪ್ಪ ಇದೆಯಾ ಪ್ರಕಾಶ್ ರಾಜ್ ಅವರೇ? ಇವಾಗ ನಿಮಗೆ ಮಾತಾಡೋಕ್ಕಾಗಲ್ವಾ? ಎಲ್ಲೋಗಿದೆ ನಿಮ್ಗೆ ಇವಾಗ? ಯಾಕೆಂದರೆ ದೀಪು ಚಂದ್ರದಾಸ್ ಅವರಿದ್ದಾರಲ್ಲ, ಅವರೊಬ್ಬ ಹಿಂದೂ, ಅದರೊಳಗಾಗಿ ದಲಿತ ಹಿಂದೂ ಅಂತ ಇವತ್ತು ಹೇಳ್ತಿದ್ದಾರೆ. ಅದ್ರ ಬಗ್ಗೆ ನನಗೆ ಸ್ಪಷ್ಟನೆ ಇಲ್ಲ. ಖರ್ಗೆ ಸಾಹೇಬರು, ನಿಮ್ಮ ಕುಟುಂಬಕ್ಕಾದಂಥದ್ದೇ ಪರಿಸ್ಥಿತಿ ಇವತ್ತು ದೀಪು ಚಂದ್ರದಾಸ್ ಅವ್ರಿಗಾಗಿರತಕ್ಕಂಥದ್ದು. ನಿಮ್ಗಾಗಿದ್ದು ನೋವು ಬೇರೆ ಅಲ್ಲ, ದೀಪು ಚಂದ್ರದಾಸ್ಗಾಗಿದ್ದು ನೋವು ಬೇರೆ ಅಲ್ಲ. ಹಾಗಾಗಿ ರಾಹುಲ್ ಗಾಂಧಿ ಅವರೇ ಜೆನ್ಸಿಗಳನ್ನ ಪ್ರಚೋದನೆ ಮಾಡ್ತಿದ್ರಲ್ಲ ನೀವು ಇವತ್ತು, ಈ ದೇಶನ ಹೇಗೆ ಸಂರಕ್ಷಣೆ ಮಾಡಬೇಕು. ಹಾಗಾಗಿ ನೋಡಿ, ಚಿತ್ತಗಾಂಗ್ ಮತ್ತು ರಂಗಾಪುರ ಅಂತ 2 ಜಿಲ್ಲೆಗಳಿದೆಯಂತೆ. ಇಲ್ಲಿ ಹಿಂದೂಗಳ ಮೆಜಾರಿಟಿ ಇದೆ ಅಂತ ಇದಿದೆ, ಮಾತುಗಳಿದೆ. ಅಂದರೆ ಅಲ್ಲಿ ಸ್ವಲ್ಪ ಹಿಂದೂಗಳು ಜನಸಂಖ್ಯೆ ಇದೆ ಅಂತ. ಹಾಗಾಗಿ ಇವರು ಯಾವಾಗೂ ಧರ್ಮದ ಆಧಾರದಲ್ಲಿ ದೇಶವನ್ನು ವಿಭಜನೆ ಮಾಡೋದ್ರಲ್ಲಿ ಭಾರಿ ಮೋಜುತನವನ್ನು ತೋರಿಸ್ತಿದ್ದಾರಲ್ಲ. ಹಾಗಾಗಿ ಯುನೆಸ್ಸನ್ನು ಯಾವ ರೀತಿ ಅದರಲ್ಲಿ ಬಗ್ಗು ಬಡಿದು ಭಾರತ ಇವತ್ತು ಚಿಕನ್ ನೆಕ್ಕನ್ನು ಸಂರಕ್ಷಣೆ ಮಾಡ್ಕೋಬೇಕು. ಅದರ ಒಟ್ಟಿಗೆ ಅಲ್ಲಿ ಬಾಂಗ್ಲಾದೇಶದಲ್ಲಿರುವಂಥ ಹಿಂದೂಗಳನ್ನು ಮತ್ತು ಇನ್ನುಳಿದ ಅಲ್ಪಸಂಖ್ಯಾತರನ್ನು ಸಂರಕ್ಷಣೆ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಮಕ್ಕಳಿಗೆ ತೊಂದರೆ ಆದಾಗ ಅಪ್ಪ ಅಥವಾ ಅಮ್ಮನೇ ಹೋಗಬೇಕಾಗಿರೋದು. ಹಂಗಾಗಿ ಬಾಂಗ್ಲಾದೇಶ ಏನಿದ್ರು ಭಾರತ ಮಾತೆಯ ಮಗಳೇನೆ, ನಮ್ಮ ಭಾರತ ಮಾತೆಯ ಮಳ್ಳಲ್ಲೇ ಬೆಳೆದಂಥ ಒಂದು ಪುಟ್ಟ ದೇಶ ಅದು. ಅದರಲ್ಲಿ ಹಿಂದೂಗಳಿದಾರಲ್ಲ ಇವತ್ತು, ಅವರು ಭಾರತ ಮಾತೆಯ ಸುಪುತ್ರರೇ ಯಾವತ್ತಿದ್ರು. ಅಲ್ಲಿರುವಂಥ ಹಿಂದೂಗಳನ್ನು ಸಂರಕ್ಷಣೆ ಮಾಡೋದಕ್ಕೆ ಇಡೀ ಪ್ರಪಂಚದಲ್ಲಿರುವಂಥ ಏಕೈಕ ರಾಷ್ಟ್ರ ಯಾವುದಾದ್ರು ಇದ್ದರೆ ಭಾರತ. CAA ಮಾಡ್ತಿರೋ ನೀವು ಏನು ಮಾಡ್ತಿರೋ ಗೊತ್ತಿಲ್ಲ, ಅಲ್ಲಿರೋ ಹಿಂದೂಗಳನ್ನು ಸಂರಕ್ಷಣೆ ಮಾಡಲೇಬೇಕು, BJP ಸರ್ಕಾರನೇ ಆಗಲಿ ಯಾವುದೇ ಸರ್ಕಾರನೇ ಆಗಲಿ. ಹಾಗಾಗಿ ಹಿಂದೂಗಳನ್ನು ಬೇರ್ಪಡಿಸಿ ಅವರ ಜನಸಂಖ್ಯೆಯ ಆಧಾರದಲ್ಲಿ ಬಾಂಗ್ಲಾದೇಶದ ಪ್ರಜಾತಂತ್ರದ ವ್ಯವಸ್ಥೆಯ ಅಡಿಯಲ್ಲಿ ಹಿಂದೂಗಳಿಗೆ ಎಷ್ಟು ಮಟ್ಟಿನ ಭೂಪ್ರದೇಶ ಬರಬೇಕೋ ಅದನ್ನು ಒಂದು ಬೇರೆ ದೇಶವಾಗಿ ಸೃಷ್ಟಿ ಮಾಡೋದ್ರ ಕಡೆಯಲ್ಲಿ ಭಾರತ ಇವತ್ತು ದಿಟ್ಟ ಹೆಜ್ಜೆಯನ್ನು ಇಡಬೇಕು. ಅದಕ್ಕೋಸ್ಕರ 2ನೇ ದುರ್ಗೆ ಏನು ಬೇಕಾಗಿಲ್ಲ. 2ನೇ ದುರ್ಗೆ ಏನಿದ್ರು ಓಲೈಕೆ ರಾಜಕಾರಣ ಮಾಡಿಕೊಂಡೇ ಇರೋದು. ಪ್ಯಾಲೆಸ್ತೀನ್ಗೋಸ್ಕರ ಬ್ಯಾಗ್ ಎತ್ಕೊಂಡು ಹೋಗ್ತಾರೆ. ಇಂದಿರಾ ಗಾಂಧಿಯ ವೇಷವನ್ನು ಧರಿಸಿದ ಕ್ಷಣಕ್ಕೆ, ಇಂದಿರಾ ಗಾಂಧಿಯ ರೀತಿಯಲ್ಲಿ ಹಾವಭಾವವನ್ನು ಇಟ್ಕೊಂಡಿದ್ದ ಕ್ಷಣಕ್ಕೆ ಪ್ರಿಯಾಂಕಾ ವಾದ್ರಾ ಅವರೇನು ಇಂದಿರಾ ಗಾಂಧಿ ಆಗೋಕ್ಕಾಗಲ್ಲ. ರಾಹುಲ್ ಗಾಂಧಿ ಅವರು ರಾಜೀವ್ ಗಾಂಧಿ ಅವರ ಪುತ್ರರೇ ಇರ್ಬೋದು, ಆದರೆ ರಾಜೀವ್ ಗಾಂಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಈ ರೀತಿಯಾದಂತಹ ತಮ್ಮ ಅಧಿಕಾರದ ಲಾಲಸೆಗೋಸ್ಕರ ಹೈಕಮಾಂಡ್ನ ಓಲೈಕೆ ಮಾಡೋದಕ್ಕೋಸ್ಕರ ಏನೇನೋ ತೂಕ ಇಲ್ಲದೆ ಇರೋ ಹೇಳಿಕೆಗಳನ್ನ ಕೊಟ್ಕೊಂಡು ದೇಶದ ಜನರ ಹಾದಿಯನ್ನು ತಪ್ಪಿಸೋದು ಬೇಡ. ಹಾಗಾಗಿ ಭಾರತದ ಸರ್ಕಾರ ಏನಿದೆ, ವಿದೇಶಾಂಗ ಸಚಿವಾಲಯ ಏನಿದೆ, ಕೂಡಲೇ ಎಚ್ಚೆತ್ಕೋಬೇಕು. ಬಾಂಗ್ಲಾದೇಶದ ಜೊತೆಯಲ್ಲಿರುವಂಥ ಎಲ್ಲ ಅಗ್ರಿಮೆಂಟ್ಗಳನ್ನು ಕ್ಲೋಸ್ ಮಾಡಿ ಅಲ್ಲಿರುವಂಥ ಹಿಂದೂಗಳ ಸಂರಕ್ಷಣೆಗೆ ಮುಂದಾಗಬೇಕು. ಇದಾಗದೇ ಇದ್ದಂಥ ಪಕ್ಷದಲ್ಲಿ ಇವತ್ತು ಸಿಡಿದೆದ್ದಿರುವಂಥ ಹಿಂದೂ ಸಮಾಜ, ವಿರಾಟ ಹಿಂದೂ ಸಮಾಜ ತನ್ನ ಶಕ್ತಿಯನ್ನು ಪ್ರದರ್ಶನ ಮಾಡೋದ್ರ ಮುಖಾಂತರ ಪ್ರತಿಯೊಬ್ಬ ಬಾಂಗ್ಲಾದೇಶಿ ಹಿಂದೂಗಳ ಸಂರಕ್ಷಣೆಗೆ ಮುಂದಾಗುತ್ತೆ ಅಂತ ಹೇಳೋದ್ರ ಮುಖಾಂತರ 2ನೇ ದುರ್ಗೆ ಅಂತ ಏನಿವತ್ತು ಬಿಂಬಿಸಲಾಗ್ತಿದೆ ಪ್ರಿಯಾಂಕಾ ವಾದ್ರಾ ಅವರು, ಅವ್ರನ್ನ ಎಲ್ಲಿ ವಯನಾಡಲ್ಲಿ ಜನ ಗೆಲ್ಲಿಸಿದ್ದಾರೆ, ಅಲ್ಲೋಗಿ ಜನಗಳಿಗೆ ಉತ್ತಮವಾದ ಸವಲತ್ತುಗಳನ್ನು ಕೊಡೋದ್ರ ಮುಖಾಂತರ ತಮ್ಮ ಸಂಸತ್ ಸದಸ್ಯತ್ವ ಏನಿದೆಯಲ್ಲ ಅದಕ್ಕೊಂದು ಘನತೆಯನ್ನು ತಂದುಕೊಳ್ಳಿ ಅಂತ ಹೇಳುವಂಥ ವಿಚಾರವನ್ನು ನಿಮ್ಮೆಲ್ಲರ ಮುಂದೆ ಇಡೋದ್ರ ಮುಖಾಂತರ ರಾಹುಲ್ ಗಾಂಧಿ ಅವರೇ, ನೀವು ಇನ್ನಾದರೂ ಬುದ್ಧಿ ಕಲ್ತ್ಕೊಳ್ಳಿ. ವಿದೇಶದಲ್ಲಿ ಕುಳಿತು ದೇಶದ ಸ್ವಾಯತ್ತ ಸಂಸ್ಥೆಯ ಮೇಲೆ, ದೇಶದ ಚುನಾವಣಾ ವ್ಯವಸ್ಥೆಯ ಮೇಲೆ ಇಲ್ಲ ಸಲ್ಲದ ಕ್ಷುಲ್ಲಕ ಹೇಳಿಕೆಗಳನ್ನು ಕೊಡೋದ್ರ ಮುಖಾಂತರ ಭಾರತದಲ್ಲಿ ಒಂದು ಪ್ರಕ್ಷುಬ್ಧಮಯವಾದ ವಾತಾವರಣನ ನಿರ್ಮಾಣ ಮಾಡಬಾರ್ದು. ಇದು ಯಾವುದೇ ಕಾರಣಕ್ಕೂ ದ್ವೇಷ ಭಾಷಣ ಆಗಲ್ಲ ಅಂತ ಹೇಳೋದ್ರ ಮುಖಾಂತರ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡೋದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡೋದರ ಮುಖಾಂತರ ಹಾಗೂ ಶೇರ್ ಮಾಡೋದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.